ಸೊ ಈಗ ಡ್ಯಾನ್ಸರ್ಗಳ ಈ ಸಿಂಗರ್ ಬಾಯಿಗಳ ಬಂದು ನಿಮ್ಗೆ ಹಿಂಗೆ ಕೈ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ನೀವು ಅದನ್ನು ತಲೆಯಾಗಿ ಇಟ್ಕೊಂಡು ಕೌಂದಿ ಹರಿದಿರಿ. ಎಲ್ಲಿ ಯಾಕಪ್ಪ ಅಂದ್ರೆ ಅವ್ರ ದಿವಸ ಒಂದು ಸ್ಟೇಜ, ದಿವಸ ಒಂದು ಊರ, ಕಲಾವಿದರ ಲಕ್ಷಣ ಅದ, ಅಭಿಮಾನಿಗಳನ್ನ ಸೆಳೆಯೋದು. ಒಬ್ಬೊಬ್ರು ತೆಲಿಗೆ ಏರ್ಸ್ಕೊಂಡು ಬಿಡ್ತಾರೆ, ನನ್ನ ಕೈ ಮಾಡ್ಯಾಳಕ್ಕೆ, ನನ್ನ ನೋಡ್ಯಾಳಕ್ಕೆ, ನಿನ್ನ ನೋಡಿಲ್ಲ ಅಕ್ಕಿ, ಮತ್ತು ನಾಳೆ ಮತ್ತೊಂದು ಸ್ಟೇಜ, ಮತ್ತೊಂದು ಊರ. ನೀವು ತಲೆ ಕೆಡ್ಸ್ಕೊಬೇಡ್ರ ಅಂತ ಹೇಳತ್ತಾನ. ಆಗಾವ್ ಹೇಳತ್ತಾನ. ಮತ್ತು ಚಪಾತಿ ಮಾರಿಯಕ್ಕೆ ಬಂದಾಳು. ಎಲ್ಲರೂ ಬಂದಾರ ಇವತ್ತ. ಸೊ ಜಾನಪದ ಹಾಡ, ಡ್ಯಾನ್ಸ, ಲಪ್ಪಂಗ ರಾಜನಲ್ಲೇ ಯೂಟ್ಯೂಬ್ದಾಗ, ಇನ್ಸ್ಟಾಗ್ರಾಮ್ದಾಗ ನಮ್ಮದ. ನಿಮ್ಮ ಅಕ್ಕನ ನನ್ನಕ್ಕೆ ಏನ್ ಮಾಡ್ಕೋತಿ ಮಾಡ್ಕೋ. ಹಲೋ ಇಕ್ಕೋ ತೆಗಿ ಮಮ್ಮ, ಇಕ್ಕೋ. ಏನು ಕೇಳಿಸೋದಿಲ್ಲ, ಇಕ್ಕೋ ಪೂರ ತೆಗೆದು ಬಿಡ. ಎಲ್ಲೇ ಏನಾಗತಿ. ಹಿಂಬರಿಕಿ ಮುಂಬರಿಕಿ ಎಲ್ಲ ಕಡೆ ಒಂದು ಸ್ವಲ್ಪ ಕಡೆನ ದಂಡಿಗೆ ಹಂಗ ಮುಂದೆ ಹೋಗ್ಲ ಮಮ್ಮ. ಅನಾಹುತ ಅಂತ ಹೇಳಿದ. ಅಕ್ಕಾರ ಆರಾಮ್ರಿ? ಚಿಗವ ಆರಾಮ? ನಿನಗ ಬೇ ಚಿಗವ ನಾವೈದು ಎಲ್ಲೆಲ್ಲಿ ಇದ್ರು ಮಮ್ಮವ್ರ? ಟವರ್ ಮ್ಯಾಗ, ಬಂಗಲೆದಾಗ, ಅಲ್ಲಿ ಮ್ಯಾಲ ಅಟ್ಟ ಹಿಂದಿರಪ್ಪ, ಕೆಡ್ಕೊಂಡು ತೆಳಗೆ ಬಿದ್ರು ಅಪ್ಪ. ನೀ ತೆಳಗೆ ಕೈ ಹಾಕ, ಒಳಗ ಇಲ್ಲಿ ನೀ ಎಲ್ಲಿ ಕೈ ಹಾಕತಿ, ಒಳಗೆ ಕೈ ಹಾಕ. ಅಲ್ಲಿ ಕೈ ಹಾಕ ಒಳಗೆ ತಂಡ್ಯಾಗಿ. ಏನು ನನಗೇನು ನೆನಪು ಬತ್ತಂದ್ರೆ, ಮಂದಿ ಒಂದು ಕಾರ್ಯಕ್ರಮದಾಗ ಹಿಂಗೆ ಮಂದಿ ಮೇಲೆ ಕೂತಿರೋ ಒಂದು 10-12 ಹುಡುಗರ ಡ್ಯಾನ್ಸರ್ ಬಾಯಿ ಬಂದ ಬಳಕ ಹಿಂಗೆ ಮಾಡ್ಕೋತ ಟಾಕಿ ಎಲ್ಲ ಕೆಡ್ಕೊಂಡು ತೆಳಗೆ ಬಿದ್ರಪ್ಪ. ಆ ಮನೆ ಮುದುಕಿ ನನ್ನ ಹೆಸರಲ್ಲೇ ಶರಾಪಾಕ್ ಚಾಲು ಮಾಡಿ ಈ ಪಿಸ್ರ ಪರನಲ್ಲೇ ಹಿಂಗೆ ಆತ. ನಾ ಏನು ಮಾಡಿ ಏನು ಹಂಗೆ ಏನಾರು ಗದ್ದಲ ಮಾಡಿ ನಮಗೆ ಎಲ್ಲರೂ ಇಲ್ಲೋ ಆ ಮಮ್ಮವರಿ ಅಲ್ಲಿ ಬಿಡಪ್ಪ ದಗದ. ಅರ್ಧಕ್ಕರ್ಧ ಮ್ಯಾಳ ಈ ಜ್ಯೋತಿ ನೋಡಾಕ ಅಲ್ಲ. ಬರಬ್ಬರಿ ಮುಟ್ಕೊಂಡು ಹೇಳ್ರಿ, ಯಾರು ನೋಡಕ್ಕೆ ಬಂದಿರಿ ನೀವು? ಎಲ್ಲಿ ಎಲ್ಲ ಕಲಾವಿದ್ರು ಬಂದಾರ ಮಮ್ಮಗೋರ್ಯ. ನಿಲ್ಲ ನಾ 1 ನಿಮಿಷ ಬಂದು ತಡಿ. ಬ್ಯಾಡಗಪ್ಪ. ಬಿಡ ಮತ್ತೆ ಚಾಲು ಮಾಡ್ತಾರು. ಸ್ವಲ್ಪ ಸೈಲೆಂಟ್ ಆದ್ರೆ 1 ನಿಮಿಷ ಮಾತಾಡ್ತಾನೆ, ಮಾತಾಡಿ ಕೂತ ಬಿಡ್ತಾನೆ ಹಂಗೆ. ಮತ್ತು ನೀವು ಗಲ್ ಮಾಡ್ರಿ, ಏನು ಕೇಳ್ಸಂಗಿಲ್ಲ. ಆರಾಮ? ಸೊ ಇಷ್ಟು ಮಂದಿ ನೋಡಿ ನನಗೆ ಏನು ಅನ್ಸತ್ತೈತೆ ಅಂದ್ರೆ, ನಿಲ್ಲೇ ಮಮ್ಮ ನೀ ಅನ್ಸಕ್ಕೆ ಹೋಗ್ಬೇಡಂಗ. ಜಗತ್ ಸ್ವಾಮಿಗಳು ನಾವು ಸರಿ ಹವಾ ಹೊಂಟೈತೇನ್ರಿ? ಇಲ್ಲಿ ಮಾತಾಡ್ದಾಗ ಕುಚಕ್ಕನಲ್ಲಿ ಅಂಜಿಕೆ ಬರೋದೈತೆ ನನಗೆ. ಹಂಗೆ ಅಂಜಿಸ್ಬೇಡ ಮಮ್ಮ. ಸೊ ಇಟ್ಟು ಮಂದಿನೆಲ್ಲ ನೋಡಿ ನನಗೆ ಏನು ಅನ್ಸತ್ತೈತೆ ಅಂದ್ರೆ, ಒಬ್ಬರು ಅಳಿಗಾಡಬಾರ್ದ ಕಾರ್ಯಕ್ರಮ ಮುಗಿಯೋ ಮಟ್ಟ. ಯಾರು ಗೈಚ್ಕೊಂಡಿರ್ತೀರಿ ಅಕ್ಕಗೋರಿ ಒಂದೊಂದು ಇಲ್ಲಿ ಬಂಗಾರ ಕಮಿಟಿ ಇರುತ್ತೆ ಅಂತ ಐತ್ರಿ, ಅವ್ರ ಕಡೆ ಎಸ್ಕೋರಿ ಮತ್ತು ನನ್ನ ಕಡೆ ಕೇಳಿರಿ. ಸೊ ಹಿಂಗೆ ಕಾರ್ಯಕ್ರಮ ಒಂದೊಂದು ಕಡೆ ಏನಾಕೈತಿ, ಸಿಕ್ಕಾಪಟ್ಟಿ ಮ್ಯಾಲೆ ಇರ್ತೈತಿ, 1 ತಾಸು 2 ತಾಸು, ಆಮೇಲೆ ಹಿಂಗೆ ಲಗ ಒಗಿತಾರೆ. ನೀವೆಲ್ಲ ಲಗ ಒಗದ್ರಿ, ನಾವು ಕಲಾವಿದ್ರ ಡಬ್ಬ ಬೀಳೋದಾಕೈತಿ. ಸೊ ಹಂಗೆ ಮಾಡಬೇಡ್ರಿ. ಇದೇನು ಹುರುಪ್ ಐತಿ, ಕಾರ್ಯಕ್ರಮ ಮುಗಿಯೋ ಮಟ್ಟ ಹಿಂಗೆ ಹುರುಪ್ ಇರ್ಬೇಕಾ ಮಮ್ಮಗೋರ್ಯ? ಯಾಕಪ್ಪ ಅಂದ್ರೆ ನಿಮ್ಮ ಸಂಬಂಧ ಇಬ್ಬರು ಡ್ಯಾನ್ಸರ್ ಕರಿಸೈತಿ. ಒಬ್ಬಕ್ಕೆ ಹೋದ್ಬೇಕು, ಒಬ್ಬಕ್ಕೆ ರೆಡಿ ಆಗ್ತಾಳೆ. ಸಾಯಿಲ್ ಹೊಕ್ಕಿಲ್ಲ ಡ್ಯಾನ್ಸರ್ ಅವಳು. ನಾ ಅಲ್ಲ ಡ್ಯಾನ್ಸರ್. ನನ್ನ ನೋಡಿಟ್ಟು ಕೂಗು ಹಿಡಿಯಾಕಿ ಹಾಕಿ ಬಂದ್ರೆ ಏನು ಮಾಡೀನಿ? ಸೊ ಇಬ್ಬಿಬ್ರು ಡ್ಯಾನ್ಸರ. ಜ್ಯೋತಿ ಬಂದಾಳು, ಪರಸು ಅಣ್ಣ ಬಂದನು, ವೀರು ಬಂದನು.
ಆಮೇಲೆ ನೋಡ್ರಿ ಅಲ್ಲಿ ಹಿಂಗ್ಯಾಕೆ ಮಾಡತ್ತೀರಿ ಚಪಾತಿ ಮಾರಿಕೆ ಬಂದಾಳು ಎಲ್ಲರೂ ಬಂದಾರ ಇವತ್ತ ಸೊ ಜಾನಪದ ಹಾಡ ಡ್ಯಾನ್ಸ ಲಪ್ಪಂಗ ರಾಜನ ಅಲ್ಲೇ ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ದಾಗ ನೋಡ್ರಿ ಮೊಮ್ಮಗೂರ ನಾನು ಕಾರ್ಯಕ್ರಮ ಮಟ್ಟ ಕೂತು ನೋಡ್ತನು ಸೊ ಡೈಲಾಗ್ಗಳು ಅವ ಇವ ಬ್ಯಾಡ ಯಾಕಪ್ಪ ಅಂದ್ರೆ ಎಣ್ಣೆ ಮೇಲೆ ಎಣ್ಣೆ ಕೊಂಡ್ರಿ ಅಪ್ಪ ನೀ ಎಲ್ಲಾರು ಚಪ್ಪಲಿ ಬಡಿಸಿ ನಾನು ಏನು ಹೆಣ್ಮಕ್ಳು ಕೂತಾರ ಇಲ್ಲಿ ದೊಡ್ಡ ವೇದಿಕೆ ಮೇಲೆ ಇಂಥ ಎಲ್ಲ ಏನಾರು ಹೇಳಿ ಅಂದ್ರೆ ಕಮಿಟಿ ಅವ್ರು ಎಲ್ಲಾರು ಎದ್ದು ಬಡ್ದಾರ ಬ್ಯಾಡಪ್ಪ ಯಾಕಂದ್ರೆ ನಾಲ್ಕ 8 ಅದನ್ನೂ ಅದ ಯಾಕಂದ್ರೆ ಬಾಯಿ ಸೋದಿಲ್ಲ ಮೊಮ್ಮಗೂರ ನಂದ ಸೌಂಡಾ ಸೌಂಡ್ ಇಡೋಣತ್ತಾರ ಏನು ಕೇಳಿಸ್ವಾದತ್ತ ಅವ್ರಿಗೆ ಹಲೋ ಓಕೆ ಸೊ ಪೈಲಾಕ ಹೇಳಿಬಿಡ್ತೇನೆ ನನ್ನ ಯಾವ್ಯಾವ ಡೈಲಾಗ್ಗಳು ನೀವು ಕೇಳಿರಿ ಇನ್ಸ್ಟಾಗ್ರಾಮ್ದಾಗ ಕೇಳಿಬಿಡ್ರಿ ಯಾಕಂದ್ರೆ ಸರಿ ಡೈಲಾಗ್ ಇಲ್ಲವ ಅವು ಅಲ್ಲೇ ಕೇಳಿ ಅಲ್ಲೇ ಬಿಡುದ ಇನ್ನು RCB ಡೈಲಾಗ್ ಹೇಳಂದ್ರೆ ಹೇಳ್ತನು ಆಮೇಲೆ ಮತ್ತು ಯಾವಾರ ಚಲೋ ಅಂತ ಡೈಲಾಗ್ ಹೇಳ್ತೀನಿ ಕರೆ ಅಂಥ ಡೈಲಾಗ್ ಹೇಳೋದು ಬೇಡ ಯಾಕಪ್ಪ ಅಂದ್ರೆ ನನಗೆ ಎಲ್ಲರ ಜೋಡಿ ಮಾತಾಡೋಕೆ ಒಂದು ಮಜಾ ಬೇರೆ ಈ ಸಣ್ಣ ಹುಡುಗರು ಮಾತಾಡೋಕೆ ಅಂಜಿಗೆ ಬರ್ತೈತೆ ನನಗೆ ಯಾಕಂದ್ರೆ ನಮ್ಮ ಹುಡುಗರು ಸುದ್ದಿಲ್ಲ ಏನಾರು ವಾಪಸ್ ಅಂತಾವ ಅಸಹ್ಯದಗದು ನನಗೆ ಭಾಳಷ್ಟು ಕಡೆ ಅನುಭವ ಆಗೈತಿ ಏನು ಅನುಭವ ಆಗೈತಿ ಅಂದ್ರೆ ಇಂಥದ್ದು ಜಾತ್ರೆಯಾಗ ಒಂದು ಊರಾಗ ಕರ್ಸಿರಿ ನನ್ನ ದೊಡ್ಡ ಕಾರ್ಯಕ್ರಮ ದೊಡ್ಡ ಸಿಕ್ಕಾಪಟ್ಟಿ ಮಂದಿ ಕಾರ್ ಗಾಡಿಯಾಗ ಬನ್ನಿ ಗುಟ್ಕಾದ ನೀನು ಚಟಾಯ ಹಿಂಗೇನು ಹೊರಗೆ ಚಂಡ್ ಹಾಕಿನಿ ಈಟ ಇದ್ದ ಹುಡುಗ ಲಪ್ಪಂಗ ರಾಜ ಸುಳಿ ಮಗ ಬಂದಾನ ಬರ್ರಿ ಇದೇ ಊರಿಗೆ ಬಂದು ಪೆಟ್ಟಿಗೆ ಸುಳಿ ಮಗ ಅಂದಪ್ಪ ಅವ ಈ ಚಲೋ ಅವನೇನು ಜೋಡಿ ಜಗಳಾಡ್ದ ಅವನ ಜೋಡಿ ಹಿಂಗೆ ನಮಗೆ ಅಂಜಿಗೆ ಬರ್ತಾವ ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ನನ್ನ ವಿಡಿಯೋ ನೋಡೋದ ಸಣ್ಣ ಹುಡುಗರ ಸಾಯಿಲ್ ಹೋಗ್ತಿರಲಿಲ್ಲಪ್ಪ ಎಷ್ಟು ಡ್ಯಾನ್ಸ್ ಅದು ಈಗ ಎಷ್ಟು ಲಘು ಹೇಳ್ತಾ ನೋಡಿ ಯಾಡತ್ತ ಎನ್ಸ್ಕೊತ ಕೂತ್ಯಾನ ಯಾಡ್ರ ಮೈಗಿ ಗೊತ್ತದಲ್ಲ ಅದನ್ನೂ ಹೇಳಿಬಿಡ್ತಾನೆ ಮೊಮ್ಮಗೂಡ್ರೆ ನೋಡ ಎಷ್ಟು ಬರಿಗಿಟ್ಟು ಸೊ ಈಗ ಡ್ಯಾನ್ಸರ್ಗಳ ಈ ಸಿಂಗರ್ ಬಾಯಿಗಳ ಬಂದು ನಿಮ್ಗಟ್ಟು ಹಿಂಗೆ ಕೈ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನೀವು ಅದನ್ನು ತಲೆಯಾಗಿ ಇಟ್ಕೊಂಡು ಕೌಂದಿ ಹರಿದಿರಿ ಎಲ್ಲಿ ಯಾಕಪ್ಪ ಅಂದ್ರೆ ಅವ್ರ ದಿವಸ ಒಂದು ಸ್ಟೇಜ ದಿವಸ ಒಂದು ಊರ ಕಲಾವಿದರ ಲಕ್ಷಣ ಅದ ಅಭಿಮಾನಿಗಳನ್ನ ಸೆಳೆಯೋದ ಒಬ್ಬೊಬ್ರು ತೆಲಿಗೆ ಏರ್ಸ್ಕೊಂಡು ಬಿಡ್ತಾರೆ ನನ್ನ ಕೈ ಮಾಡ್ಯಾಳಕ್ಕೆ ನನ್ನ ನೋಡ್ಯಾಳಕ್ಕೆ ನಿನ್ನ ನೋಡಿಲ್ಲ ಅಕ್ಕಿ ಮತ್ತೆ ನಾಳೆ ಮತ್ತೊಂದು ಸ್ಟೇಜ ಮತ್ತೊಂದು ಊರ ನೀವು ತಲೆ ಕೆಡ್ಸ್ಕೊಬೇಡ್ರ ಅಂತ ಹೇಳತ್ತಾನ ಮತ್ತೆ ಯಾಕಪ್ಪ ಅಂದ್ರೆ ಅವ್ರು ನೋಡಿ ಚಕ ಯಾಕೆ ಮಿಸ್ತಾರಂದ್ರೆ ಮೇಕಪ್ ಮಾಡ್ಕೊಂಡು ಬಂದಾರ ಪರ್ಸುವನ್ನ ಇರು ಜಮ್ಕಂಡು ನಾವು ಗಂಡಸರು ಸಂಡಾಚರಿಗೆ ನೀರು ಗೊಚ್ಕೊಂಡು ಇಲ್ಲೇ ಬಂದವು ಸೀದಾ ಅವ್ರ ಹೆಣ್ಮಕ್ಳು 3 ಕೈ ಬಡ್ಕೊಂಡು ಬಂದಿರ್ತಾರೋ ನಮ್ಮ ಸೌಂಡ್ ಮಾಮ ಒಳ್ಳೆ ಬರಿಗಟ್ಟ ಇಂಥ ಲೈಟ್ ಬಿಟ್ಟಿರ್ತಾನೆ ಅವ್ರಿಗೆ ಅವು ಚಕ ಮಿನ್ಸ್ತಾವೆ ಬೆಳಿಗ್ಗೆ 5 ಗಂಟೆಗೆ ನೋಡ್ರಿ ಓಡಾಡ್ತೀರಿ ಅವ್ರನ್ನ ಸೊ ಎಲ್ಲ ಚೈನಾ ಕಂಪ್ನಿ ಜಗತ್ತು ನಡೆದೈತೆ ಮಾಮಗೋರ ಏನೋ ಕಾರ್ಯಕ್ರಮ ಭಾಳ ಐತಿ ಪರ್ಸುವನ್ನ ಹಾಡ್ದ ನಡುವೂರಾಗ ಹಾಡ್ಯಾನತ್ತಲ್ಲ ಮಮ್ಮ ಹಾಡಿಲ್ಲ ನೀ ಎಲ್ಲಿ ಹೋಗಿದ್ದ ಮಮ್ಮ ನೀ ಹಾಡ್ಯಾನತ್ತ ಇನ್ನು ಜಾನಪದ ಹಾಡುಗಳ ಇರು ಜಮಖಂಡಿ ಅದಾನು ಇನ್ನು ಜಾನಪದ ಹಾಡುಗಳು ಭಾಳ ಅದಾವು ಸೊ ನಮ್ಮ ಕಡೆ ಜಾನಪದ ಕ್ರೇಜ್ ಯಾವ ಲೆವೆಲ್ಗೆ ಐತೆ ಅಂದ್ರೆ ನಮಗೊಂದು ಏನು ಖುಷಿ ಅನ್ಸತ್ತಂದ್ರೆ ಇವತ್ತು ನಮ್ಮ ಸಿನಿಮಾ ಲೆವೆಲ್ಗೆ ನಮ್ಮ ಜಾನಪದ ಕಲಾವಿದರೆಲ್ಲ ಹೋಗ್ಯಾರ ಅದೊಂದು ಖುಷಿ ಅನಿಸುತ್ತೆ ಮೊಮ್ಮಗೋರ ನಾವು ಒಂದು ಸ್ವಲ್ಪ ಸಣ್ಣ ಪುಟ್ಟ ಹೆಸರು ಮಾಡಿ ಬೆಂಗಳೂರು ತನಕ ಪರಿಚಯ ಆಗಿ ಅಂದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊಮ್ಮಗೋರ ಇಂಥದ್ದು ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮ್ಯಾಗ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಜ್ಯೋತಿ ಬರ್ತಾಳೋ ಜ್ಯೋತಿ ನೀ ಏನು ಬೆಳಿಗಿದಿಲ್ಲ ಆತು ಇನ್ನು ಮತ್ತೆ ಬರ್ತಾಳೆ ಅಕ್ಕು ಇನ್ನು ಕಾರ್ಯಕ್ರಮ ಗಚ್ಚೈತಿ ಯಾವ ಡೈಲಾಗ್ ಹೇಳಿ ಮೊಮ್ಮಗೋಡ್ರಿ RCB ಡಾನ್ ಅದಕ್ಕಿಂತ ಪೈಲ RCB ಡಾನ್ ಪಾರ್ಟ್ 2ದಾಗ ಒಂದು 4 ಲೈನ್ ಹಾಡೀನಿ ಹರಿದೈತಿ ಪ್ಯಾಂಟ್ ಅಂತೇಳಿ ಅದೊಂದು 4 ಲೈನ್ ನಿಮ್ಮ ಸಂಬಂಧ ಹಾಡಿ ಬಿಡ್ತಾನೆ ಹಾಡ್ಲೆ ಬಾ ಎದ್ದು ಬಾರ ಯಾವ ನಿನಗೇನು ಹತ್ತೈತಿ ಜಗತ್ತಿಗೇನು ಹತ್ತೈತಿ ಎಲ್ಲರೂ ಆರಾಮದಿರಿ ಊಟ ಮಾಡಿ ಬಂದಿರಿ ಎಲ್ಲ ಅಕ್ಕಗಳು ಆರಾಮದಿರಿ ಎಲ್ಲ ನಮ್ಮ ಅಣ್ಣಗಳು ಆರಾಮದಿರಲ್ಲ ನೀನು ಮತ್ತೆ 1990 ಕುಡಿಯಾಕ ಹೋಗ್ತಾವ ನಮ್ಮ ಹುಡುಗರೇನು ಹೋಲ್ ಬಿಡು ಈಗೇನು ನೀ ಇಲೆಕ್ಷನ್ ಕೂತಿರ್ಲಿಲ್ಲ ಆರಾಮದಿರಿ ಊಟ ಆತೇನಂತೇಳಿ ಹಲೋ ಎಕ್ಸ್ಕ್ಯೂಸ್ ಮೀ ನೀವೆಲ್ಲ ಮಾತಾಡ್ಸಿದ್ರಿ ನಮ್ಮ ಹುಡುಗರಿಗೆ ನಮ್ಮ ಅಂಟಿಗಳಿಗೆಲ್ಲ ನಾ ಮಾತಾಡ್ಸೋದು ಬೇಡ ಚಿಗೋ ಮಾತಾಡ್ರಿಕಿನ ವೈರಿ ಮನಿಗೆ ವೈರಿಕಿನ ಮನಿಗೆ ವೈರತ್ ಇಡೀ ಊರ ನಂದೈತಿ ಹೌವ ನಾ ವೈಲ್ಯ ಹೌದಿಲ್ರಿ
ಸೊ ಒಂದು 4 ಲೈನ್ RCB ಡಾನ್ದಾಗಿಂದ ಒಂದು 4 ಲೈನ್ ನಿಮ್ಮ ಸಂಬಂಧ ಹಾಡಿ ಬಿಡ್ತೀನಿ ಮಾಮ. ಏನಕ್ಕೇನಾರ ಬರ್ದೀನಿ, ಸಿಕ್ಕಾಪಟ್ಟಿ ವೈರಲ್ ಆತು. ಹಾಡು ಬೈ ಹಾಡು. ಹರಿದೈತಿ ಪ್ಯಾಂಟ ನೀ ಅದಿಯ ತುಂಟ ತಿನ ಸಾಕೋಗೋ ಕಾಕ ಕರ್ದಂಡ ಬಿಟ್ಟಿದೆ ದಾಡಿ ಹಿಡಿಸಿದೆ ರಾಡಿ ಏನ ಚಂದ ನಿನ್ನ ಬಾಡಿ. ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದ್ಲ ಕೋಳಿ ಪುಚ್ಚ ಆಡ್ತೇನಿ ಮಟಕ ತಿಂತೇನಿ ಗುಟ್ಕ ಉಗುಳ್ತೇನಿ ಪಚಕ ಪಚಕ. ತಿನ್ಬೇಡ್ರಿ ನೀವು ಗುಟ್ಕ ಆಡ್ಬೇಡ್ರಿ ನೀವು ಮಟ್ಕ. ಬಿಡ್ತೇನ್ರಿ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ. ನೀವ ನನ್ನ ಲವರ್ ನಿಮ್ಮ ತಮ್ಮಂತೇಲಿ ಕಾಲು ಮೈರಿ. ಏನ್ ಅರ್ಥ ಐತಿ ಇದಕ್ಕೆ? ಹುಚ್ಚರದಾಗದ ನಾವು ಹಾಡ್ದು ಹಂಗ ಏನಕ್ಕೇನಾರ ಆತು. ಇದಕ್ಕೆ ಮೀಡಿಯಾ ಅಂತಾರ ಮಾಮ ಗೊರ್ರ. ಮೊಬೈಲ ರಾಜನ ಹೋಗ್ಲಾ ಅದೊಂದು ಜಾನಪದ ಹಾಡನು ಒಂದು ಆ ಟ್ರ್ಯಾಕ್ ತೆಗಿ. ಸೊ ಮೊಬೈಲ್ ಯಾಕೆ ಹೇಳತ್ತನಂದ್ರೆ ಇನ್ಸ್ಟಾಗ್ರಾಮ್ ID ಯಾರ್ಯಾರ ಕಡೆ ಐತಿ? ಅಕ್ಕಗಳು ನಿಮ್ಮ ಕಡೆ ಇಲ್ರಿ? ಈಗ ಹೆಣ್ಮಕ್ಳ ಕಡೆನೂ ಇಟ್ಟಿಟ್ಟು ಮೊಬೈಲ ಅಟ್ಟ ಅವರು ಕುಕ್ಕರ್ನ್ಯಾಗ ಅನ್ನ ಹಾಕಿ ನಾನು ನಂದಿನಿ ಅವರು ಚಾಲು ಮಾಡ್ಯಾರ ಮನ್ಯಾಗ. ಏನು ಹೇಳಕ್ಕೆ ಬರ್ದಲ್ಲ, ಅದು ಅವ್ರಿಗೂ 20-30 ಫಾಲೋವರ್ಸ್ ಇರ್ತಾರೋ. ಮಾಡ್ರಕ್ಕ ಏನಿಲ್ರಿ, ಜಗತ್ತ ಹಂಗೈತಿ, ಏನು ಮಾಡಕ್ಕೆ ಬರ್ದಿಲ್ಲ. ಇನ್ನು ಸಣ್ಣ ಹುಡುಗರ ಕಡೆ ನಮ್ಮ ಕಡೆ ಇನ್ಸ್ಟಾಗ್ರಾಮ್ ಯಾವ ಲೆವೆಲ್ಗೆ ಬರಿಗಟ್ಟೈತೆ ಅಂದ್ರೆ ಇಷ್ಟಿಷ್ಟು ಹುಡುಗರ ಹೆಂಗೆ ಹೆಸರಿಟ್ಟಾರ. ನೀವು ಇನ್ಸ್ಟಾಗ್ರಾಮ್ ID ಹೆಸರು ಕೇಳಿ ನಗತೀರಿ ನೀವು. ನಾವು ಮೋನ್ಯಾಗ ಇಟ್ಟು 3 ಹುಡುಗರು ಇದ್ರು ಇನ್ಸ್ಟಾಗ್ರಾಮ್ದಾಗ. ನೀ ಹಿಂಗೆ ಫಿಲ್ಟ್ರ್ ಆಗಿಲ್ರಿ ಏನೋ ಮಾತಾಡತ್ತೀರಿ. 3 ಮಂದಿ ಕೇಳಿ ರಾಜು ನಾನು ನಿನ್ನ ಇನ್ಸ್ಟಾಗ್ರಾಮ್ದಾಗ ನಿನ್ನ ಫಾಲೋ ಮಾಡೇನು ಲೈಕ್ ಮಾಡೇನು ಅಂದ್ರೆ ನಾನು ನಿನ್ನ ಫಾಲೋ ಮಾಡ್ತೇನಪ್ಪ. ನಿನ್ನ ಇನ್ಸ್ಟಾಗ್ರಾಮ್ ID ಹೆಸರು ಹೇಳಿ ಏನು ಹೇಳ್ಬೇಕು? ಅವ ಪಿಂಕಿ ಲವರ್ ಪಿಂಟ್ಯ ಆತ ಹೇಳಪ್ಪ. ನೀವು ಮತ್ತೊಬ್ಬನ ಕರೆದು ನಿಂದು ID ಹೆಸರೇನು? ಆಂಟಿ ಲವರ್ ಆಕ್ಯ. 3ನೇದವನ್ನ ಕರೆದು ಕೇಳಿ ನಿನ್ನ ID ಹೆಸರು ತಿಂಡಿದ್ರು ಬಾತ್. ಇವು ಇನ್ಸ್ಟಾಗ್ರಾಮ್ ID ಹೆಸರು ಇಟ್ಟಾರ ನಮ್ಮ ಕಡೆ ಹುಡುಗರು. ಜಾಸ್ತಿ ಬರಿಗಾಡಬೇಡ್ರಿ ಮಮ್ಮಗೋರ್ರ. ಮೊಬೈಲ ಮೀಡಿಯಾ ಭಾಳ ಹೊಲಸೈತಿ. ಒಳ್ಳೇದು ಅಟ್ಟ ತಗೋರಿ ಹತ್ರ ಕೆಟ್ಟದ್ದು ಬಿಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಂದೊಂದು ಫೇವ್ರೇಟ್ ಡೈಲಾಗ್ ಎಲ್ಲ ಹುಡುಗರ ಸಂಬಂಧ ಹೇಳಿಬಿಡ್ತಾನೆ. ಹೇಳೆ ಎಲ್ಲ ಬಿಟ್ಟು ಸುಮ್ಮದನು ಇರಾಕ ಬಿಡ. ನೀ ಜಾಸ್ತಿ ಹಾರಾಡಕ್ಕೆ ಹೋಗ್ಬೇಡ. ನನ್ನ ಹೊಡಿತೀನು ಬಡಿತೀನಿ ಅಂದವ್ರ ಶಿಕ್ಷಕಲ್ಲಿ ಹೊಲಿಗೆ ಹಾಕ್ಸೊಂದು ಹೋಗ್ಯಾರ. ನನ್ನ ತನಕ ನಾ ಬನ್ನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ, ಸೀದಾ ಹಲಿಗೆನ ಬಾರಿಸೋದು. ಸೊ ಒಂದು ಜಾನಪದ ಹಾಡು ಮನೆ ಮಮ್ಮ ಹಂಗೆ ಹಾಡಿ ಹಂಗೆ ಬಿಟ್ಟಿನಿ, ಕೈ ಬಿಡಬೇಡ ಅಂತೇಳಿ. ಸೊ ಅದೊಂದು ಹಾಡು ನಿಮ್ಮ ಸಂಬಂಧ ಹಾಡಿ ಬಿಡ್ತೀನಿ. ಜಾನಪದ ಹಾಡಲಿ ವಿಶೇಷವಾಗಿ RCB ಅಭಿಮಾನಿಗಳ ಸಂಬಂಧ ಬರ್ದಿದ್ದು ಹಾಡು ಅದ, ಹಾಡಿ ಬಿಡ್ತೀನಿ. ಹಾಂ ಓಕೆ. ಅಭಿಮಾನಿಗಳ ಸಂಬಂಧ ಲಾಸ್ಟ್ ಒಂದು RCB ಡೈಲಾಗ್ ಹೇಳಿ ಕೂತು ಬಿಡ್ತೀನಿ ಮಮ್ಮವರು. ಸೊ ಒಂದು ಸಲ RCB ಅಭಿಮಾನಿಗಳು ಯಾರ್ಯಾರಿದ್ರೆ ಕೈ ಎತ್ತಿ ಬಿಡ್ರಿ ಒಂದ್ಸಲ. ಓಕೆ ಬ್ಯಾಂಕ್ ಯೋ ಮಮ್ಮನಿ. ಸೊ 17 ವರ್ಷ ಆಯ್ತು ಮಮ್ಮಗೋರ್ರ ಸಣ್ಣ ತಿಂದು. ಇನ್ನು ಮತ್ತೆ IPL ಬರತ್ತೈತಿ. ಈ ಸಲ ಆ ಕಪ್ ತಯಾರು ಮಾಡ್ತಾನಲ್ಲ, ಆ ಕಪ್ಪು ಎಲ್ಲಿ ಹೋಗಿಲ್ಲ, ಅವ್ರ ಅಕ್ಕನೂ ಎಲ್ಲಿ ಹೋಗಿಲ್ಲ. ಸೊ RCB ಅಭಿಮಾನಿಗಳ ಸಂಬಂಧ ಇದೊಂದು ಡೈಲಾಗ್ ಹೇಳೆ. ಇದೊಂದು ಡೈಲಾಗ್ ಕೇಳಿ ನೀವು ಇಲ್ಲೇ ಬಿಡ್ರಿ, ಮಂದಿ ಮೇಲೆ ಪ್ರಯೋಗ ಮಾಡಿರಿ. ಮತ್ತಿದ್ ಎಲ್ಲ ಜಗಳಕ್ಕೆ ಮೂಲ ಅಕ್ಕವ. ಹೇಳೆ 3 ವರ್ಷ ಆಯ್ತು ನಿಮ್ಮ ಅಕ್ಕನ ಲವ್ ಮಾಡಕ್ಕೈತಿ. ಈಗ ಹೇಳತ್ತೆ ನನ್ನ ಮುಂದೆ 15 ವರ್ಷ ಆತ ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ. ಆ ಟೀಮ ಬಿಟ್ಟಿಲ್ಲ, ನಿಮ್ಮ ಅಕ್ಕನ ಬಿಡ್ತೀನ. ಮುಂದಿನ ವರ್ಷ ರಾತ್ರಿ ನಮ್ಮ ಟೀಮ್ ಕಪ್ ಗೆಲ್ತೈತಿ, ಬೆಳಿಗ್ಗೆ ನಿಮ್ಮ ಅಕ್ಕನ ಓದ್ ಬಿಡ್ತಾನೆ. ಏನು ಮಾಡ್ಕೋತಿ ಮಾಡ್ಕೊ. ಒಂದು ಸಲ ಹುರುಪ್ಲೆ ಹೇಳ್ಬಿಡ್ರಿ, ಈ ಸಲ ಕಪ್ ಜೈ RCB. ಥ್ಯಾಂಕ್ ಯು. ಲಫಂಗ್ ರಾಜ ಅವರಿಗೆ ಧನ್ಯವಾದಗಳು.